ಯಾಕೆ ಅಳ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಬೆಳಗಿನ ಜಾವ 4:50 ಆಗಿದೆ. ಬೆಳಗ್ಗೆನೇ ಎದ್ದಿದ್ದೀನಿ, ಡೈಲಿ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಆನ್ ಮಾಡಿದೆ. ಇವತ್ತಿನ ಮಂಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ಹಾಲು ಜೊತೆ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದೆ. ಸೌತೆಕಾಯಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಪಾಲಕ್ ಸೊಪ್ಪು ಪನ್ನೀರ್ನ ಕೂಡ ಆರ್ಡರ್ ಮಾಡಿದ್ದೆ. ಅದ್ರ ಜೊತೆ ಲೆಮನ್ ಗ್ರಾಸ್ನ ಕೂಡ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಟೀ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಿಂಬೆ ಹುಲ್ಲು ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗ್ತಾ ಇದೆ ಈ ನಿಂಬೆ ಹುಲ್ಲು. ನಾನು ಇದನ್ನು 5ರಿಂದ 6 ಸರಿ ತರಿಸಿದ್ದೀನಿ. ಈ ಲೆಮನ್ ಗ್ರಾಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣಗಳನ್ನ ಹೊಂದಿರೋದ್ರಿಂದ ಕ್ಯಾನ್ಸರ್ ಅಂತ ಹಲವಾರು ದೊಡ್ಡ ತೊಂದರೆಗಳಿಗೂ ಕೂಡ ಸಹಾಯ ಮಾಡುತ್ತೆ. ಅಂದರೆ ಇದನ್ನು ನಾವು ಕುಡಿದ್ರೆ ತೊಂದರೆ ಫುಲ್ ಕಮ್ಮಿ ಆಗಿಬಿಡುತ್ತೆ ಅಂತಲ್ಲ, ಅದನ್ನು ಬರದೇ ಇರೋ ಥರ ಕಾಪಾಡುತ್ತೆ ಅಂತ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿ ಒಂದು ಅಂಗೈಯಲ್ಲಿ ಒಂದು ಹಿಡಿಯಷ್ಟು ಹುಲ್ಲನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಕುದಿಸಿ ಕುಡಿದ್ರೆ ಆಯಿತು. ಹಾಗೆ ಇದು ನೋವು ನಿವಾರಕ ಕೂಡ ಹೌದು. ಇದು ಮೌತ್ ಫ್ರೆಶ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗೆ ಈ ಟೀ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ಬೆಳಗ್ಗೆ ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಹಸಿ ಹುಲ್ಲಲ್ಲಿನೇ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಬೇಕಾದಾಗ ಟೀ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ಮಿಲ್ಕ್ನ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು. ನಾರ್ಮಲಾಗಿ ನಾವು ಹೇಗೆ ಶುಂಠಿ ಟೀ ಇಲ್ಲ ಏಲಕ್ಕಿ ಟೀನ ಮಾಡ್ಕೊತೀವೋ ಅದೇ ರೀತಿ ಇದನ್ನು ಕೂಡ ಒಂದು ರಿಫ್ರೆಶಿಂಗ್ ಟೀ ಆಗಿ ಮಾಡಿಕೊಂಡು ಕುಡಿಬೋದು. ಇದು ಅಷ್ಟೊಂದು ಹೀಟ್ ಕೂಡ ಆಗೋದಿಲ್ಲ. ದಿನಕ್ಕೆ 3 ಟೈಮ್ಸ್ ಬೇಕಾದರೂ ವಿತೌಟ್ ಮಿಲ್ಕ್ ಮಾಡಿಕೊಂಡು ಕುಡಿಬೋದು. ಎಲ್ಲರೂ ಕೂಡ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಬಂದು ಆನ್ಲೈನಲ್ಲಿ ಇಲ್ಲ ಲೋಕಲ್ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ. ಟೀ ಕುಡಿದ್ಬಿಟ್ಟು ತಿಂಡಿಗೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ 200 ಗ್ರಾಮ್ ಅಷ್ಟು ಪನ್ನೀರ್ನ ತರಿಸ್ಕೊಂಡಿದ್ದೀನಿ. ಅದನ್ನ ಈಗ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಹೇಗೆ ಸೂಪರ್ ಆಗಿ ಪನ್ನೀರ್ನ ಮಾಡ್ಕೊಳ್ಬೋದು ಅಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ಪನ್ನೀರ್ನ ನಮಗೆ ಯಾವ ಶೇಪ್ಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಬೋದು. ನಾನು ನಾರ್ಮಲಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಪ್ಲೇಟ್ಗೆ ತಗೊತಿದ್ದೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಿದ್ದೀನಿ. ನಾನು ಇಲ್ಲಿ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ಪಾಲಕ್ ಸೊಪ್ಪನ್ನ ಆರ್ಡರ್ ಮಾಡಿರೋದ್ರಿಂದ ಅವರು ಕ್ಲೀನಾಗಿ ರೂಟ್ಸ್ನ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲೇ ಲೋಕಲ್ ಸ್ಟೋರ್ಗಳಲ್ಲಿ ತೊಗೊಂಡ್ರೆ ಅಷ್ಟು ಕ್ಲೀನಾಗಿರಲ್ಲ, ಮಣ್ಣೆಲ್ಲ ಹಾಗೆಯೇ ಜಾಸ್ತಿ ಇರುತ್ತೆ. ಆದರೂ ಇದನ್ನು ಕೂಡ ಕ್ಲೀನಾಗಿ ಸೋಸ್ಕೊಂಡು ತೊಳ್ಕೊಂಡಿದ್ದೀನಿ. ಈಗ ಒಂದು ತಣ್ಣೀರಲ್ಲಿ ತೆಗೆದು ಹಾಕೊತಿದ್ದೀನಿ. ಜಾಸ್ತಿ ಬೆಂದರೆ ಗ್ರೀನ್ ಬರಲ್ಲ, ಸ್ವಲ್ಪ ಬೆಂದರೆ ಸಾಕು, ಒಂದು 2 ನಿಮಿಷದಲ್ಲೇ ಬೆಂದೋಗ್ಬಿಡತ್ತೆ. ಈಗ ಪಾಲಕ್ ಸೊಪ್ಪು ತಣ್ಣಗಾಗೋ ಅಷ್ಟರಲ್ಲಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದು 3ರಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈಗ 2ರಿಂದ 3 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಬೋದು. ಇಲ್ಲಿ ಟೊಮ್ಯಾಟೊ 100 ರೂಪೀಸ್ kg ಆಗಿದೆ. ಸೊ ಹಾಗಾಗಿ ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಒಂದು ಸಣ್ಣ ಶುಂಠಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಗೋಡಂಬಿನ ಸೇರಿಸ್ಕೊಳ್ಬೋದು, ಆದರೆ ನಾನು ಗೋಡಂಬಿ ಪೇಸ್ಟ್ನ ಯೂಸ್ ಮಾಡ್ತಿರೋದ್ರಿಂದ ಗೋಡಂಬಿನ ಸೇರಿಸ್ಕೊಂಡಿಲ್ಲ. ಈಗ ಅದು ತಣ್ಣಗಾಗೋಕ್ಕೆ ಇಟ್ಬಿಟ್ಟು ಪಾಲಕ್ ಪನ್ನೀರ್ಗೆ ಕಾಂಬಿನೇಷನ್ ಆಗಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ಬಿಡೋಣ ಅಂತ ಕಲಿಸ್ಕೊತಿದ್ದೆ. ಹಿಟ್ಟು ನೆಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟು ಅದೇ ಪಾಲಕ್ ಪನ್ನೀರ್ ಕರಿಗೆ ಸ್ವಲ್ಪ ಗೀ ರೈಸ್ನು ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1-2 ಪಲಾವ್ ಎಲೆ, ಕಸೂರಿ ಮೇಥಿ, ಸ್ವಲ್ಪ ಶಾಹಿ ಜೀರಾ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಜಾಪತ್ರೆ, ಒಂದು 3 ಏಲಕ್ಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪುನ ತೊಗೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಬೇಕು, ಇಲ್ಲಾಂದರೆ ತುಪ್ಪ ಬೇಗ ಕಾಯೋದ್ರಿಂದ ಸ್ಪೈಸಸ್ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ 2 ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 5ರಿಂದ 6 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊತಾ ಇದ್ದೀನಿ.
ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಇನ್ನು ನಮಗೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮದುವೆ ಮನೆ ಸ್ಟೈಲಲ್ಲಿ ಗೀ ರೈಸ್ ಬೇಕು ಅಂದರೆ ಕಾಯಿ ಹಾಲು ಇಲ್ಲ ನಾರ್ಮಲಾಗಿ ಕಾಫಿ ಟೀಗೆ ಯೂಸ್ ಮಾಡೋ ಹಾಲನ್ನ ಕೂಡ ಯೂಸ್ ಮಾಡ್ಬೋದು. ಅದು ನಾವು 2 ಗ್ಲಾಸ್ ಅಕ್ಕಿನ ತೊಗೊಂಡ್ರೆ 3 ಗ್ಲಾಸ್ ನೀರು 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ಬೇಕು. ನಿಮಗೆ ಏನಾದರೂ ಡೌಟ್ ಇದ್ದರೆ ಆ ರೆಸಿಪಿನೂ ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ. ಈಗ ಗೀ ರೈಸ್ ಮಾಡೋಕ್ಕೆ ಇಟ್ಟು ಹುರಿದಿಟ್ಕೊಂಡಿರೋ ಮಸಾಲಾನ ರುಬ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇದ್ರ ಜೊತೆಗೇ ನಾವು ಬೇಯಿಸಿಟ್ಟಿರೋ ಪಾಲಕ್ ಸೊಪ್ಪನ್ನ ಕೂಡ ಹಾಕಿ ರುಬ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬರೀ ಪಾಲಕ್ ಸೊಪ್ಪನ್ನ ಬೇಯಿಸಿ ರುಬ್ಬಿ ರಾ ಮಸಾಲ ಹಾಕಿ ಮಾಡ್ಕೊತಾರೆ. ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈಗ ಅದೇ ಪ್ಯಾನ್ಗೆ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಎರಡೂ ಕಡೆ ಸ್ವಲ್ಪ ಶಾಲೋ ಫ್ರೈ ಆದರೆ ಸಾಕು. ಪನ್ನೀರನ್ನ ಹಾಗೆ ಕೂಡ ಡೈರೆಕ್ಟ್ ಮಸಾಲೆಗೆ ಹಾಕ್ಕೊಳ್ತಾರೆ, ಬಟ್ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಾಲಕ್ ಪನ್ನೀರನ್ನ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಖಾರದ ಪುಡಿ, ಸ್ವಲ್ಪ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಸಾಲ ಪೌಡರ್ಸ್ನ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಪೆಪ್ಪರ್ನೂ ಹಾಕ್ಕೊಂಡು ನೆಕ್ಸ್ಟು ರುಬ್ಕೊಂಡಿರೋ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು 5 ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಹುರಿದಿಟ್ಕೊಂಡಿರೋ ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಹಾಕಿದ ಮೇಲೂ ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನ ಕೂಡ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ಇನ್ನು ಮಲಗಿದ್ಲು. ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಅವಳು ಎದ್ಬಿಟ್ರೆ ಏನು ಸರಿಯಾಗಿ ಮಾಡೋಕ್ಕೆ ಬಿಡಲ್ಲ. ಹಾಗೆ ಆಚೆ ಇರೋ ಪ್ಲ್ಯಾಂಟ್ಸ್ಗಳಿಗೆಲ್ಲ ನೀರನ್ನ ಹಾಕ್ಕೊಂಡ್ಬಿಡೋಣ ಅಂತ ಬಂದೆ. ಇದು ಮಲ್ಲಿಗೆ ಗಿಡ ಆಲ್ರೆಡಿ ತುಂಬ ಸರಿ ಹೂ ಬಿಟ್ಟಿದೆ. ನನಗೆ ಮಲ್ಲಿಗೆ ಸ್ಮೆಲ್ ಅಂದರೆ ತುಂಬಾ ಇಷ್ಟ. ಮತ್ತೆ ಬಂದು ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪನ್ನೀರ್ ಕರಿನೂ ರೆಡಿ ಆಗಿತ್ತು. ಅದಕ್ಕೆ ಈಗ ಮೇಲೆ ಫ್ರೆಶ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ನಾನು ಫ್ರೆಶ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು 10 ಗೋಡಂಬಿನ ಓವರ್ನೈಟ್ ನೀರಲ್ಲಿ ನೆನೆಸಿ ಇಟ್ಟು ಅದಕ್ಕೆ ಹಾಲಿನ ಕೆನೆನ ಹಾಕಿ ರುಬ್ಕೊಂಡ್ರೆ ಫ್ರೆಶ್ ಆಗಿರೋ ಫ್ರೆಶ್ ಕ್ರೀಮ್ ಮನೆಯಲ್ಲೇ ರೆಡಿ ಆಗುತ್ತೆ. ಈ ಕಡೆ ಗೀ ರೈಸ್ ಕೂಡ ರೆಡಿ ಆಗಿತ್ತು. ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಕೂಡ ಊಟನ ಬಾಕ್ಸಿಗೆ ಹಾಕಬೇಕಾಗಿರೋದ್ರಿಂದ ಬೆಳಗಿನ ತಿಂಡಿಗೆ ಚಪಾತಿ ಪಾಲಕ್ ಪನ್ನೀರ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಕೂಡ ಅದೇ ಕರಿಗೆ ಗೀ ರೈಸ್ನ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಪಾಲಕ್ ಪನ್ನೀರ್ ಗೀ ರೈಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಮ್ಮ ಯಜಮಾನರು ಬೆಳಗ್ಗೆನೇ ಮನೆಯಿಂದ ತಿಂಡಿ ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಶೇರ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ಬಾಕ್ಸಿಗೆ ಹಾಕಿಸ್ಕೊಂಡು ಹೋಗ್ತಾರೆ. ಚಪಾತಿ ಮತ್ತು ಗೀ ರೈಸ್ ಎರಡನ್ನೂ ಬೆಳಗ್ಗೆನೇ ಖಾಲಿ ಮಾಡೋದ್ರಂತೆ. ಮಧ್ಯಾಹ್ನ ಬೇರೆಯವ್ರು ತಂದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ಅಂತ ಹೇಳ್ತಾಯಿದ್ರು. ಅಂದರೆ ಇದೆಲ್ಲ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರತ್ತಲ್ವ, ಸೊ ಹಾಗಾಗಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತಂತೆ. ಅವರಿಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಕೆಳಗಡೆ ಬಂದ್ವಿ. ಅವರಿಗೂ ಟೈಮ್ ಆಗಿತ್ತು ಅಂತ ಡ್ಯೂಟಿಗೆ ಹೊರಟರು. ನಾನು ಮಿಕ್ಕಿದ ಚಪಾತಿನೆಲ್ಲ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ಬಾಕ್ಸಿಗೆ ಮತ್ತು ನನ್ನ ಮಗಳು ಬಾಕ್ಸಿಗೆ ನಮ್ಮ ಅತ್ತೆಗೆ ಕೂಡ ಮಾಡಿಕೊಡ್ಬೇಕಿತ್ತು, ಹಾಗಾಗಿ ಮಾಡ್ಕೊತಿದ್ದೆ. ನನ್ನ ಮಗ ನನಗೆ ಬಾಕ್ಸಿಗೆ ಚಪಾತಿ ಹಾಕಿ ಗೀ ರೈಸ್ನ ನಾನು ಇಲ್ಲೇ ತಿಂತೀನಿ ಅಂತ ಹೇಳ್ದ. ಸೊ ಅವನಿಗೆ ಬಾಕ್ಸ್ಗೆ ಚಪಾತಿನ ಪ್ಯಾಕ್ ಮಾಡಿ ಗೀ ರೈಸ್ ಇಲ್ಲೇ ಹಾಕ್ಕೊಟ್ಟಿದ್ದೆ. ಗೀ ರೈಸ್ ಹೆಂಗಿದೆ? ಗೀ ರೈಸು ಇದ್ರ ಜೊತೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. 10 out of 9.5.
ಅಷ್ಟರಲ್ಲಿ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಬೆಡ್ ಸ್ಪ್ರೆಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೂ ಕೂಡ ಸ್ಕೂಲ್ಗೆ ಟೈಮ್ ಆಗಿತ್ತು ಅಂತ ಅವನ್ನ ಡ್ರಾಪ್ ಮಾಡೋಣ ಅಂತ ಹೊರಟೆ. ನನ್ನ ಮಗಳಿಗೆ ಸ್ಕೂಲ್ ಬಂದು 11:30ಇಂದ ಇರೋದು, ಅವಳಿಗೆ ಸೆಕೆಂಡ್ ಬ್ಯಾಚ್ ಅವಳಿಗೆ ಇರೋದು. ಸೊ ಮಧ್ಯ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಬಿಡ್ತೀನಿ. ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದು ಮನೆ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅದೇ ಗ್ಯಾಪಲ್ಲಿ ಅವಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡಬೇಕು. ನಮಗೆ ಸಪ್ರೇಟ್, ಅವಳಿಗೆ ಸಪ್ರೇಟ್ ಏನಾದರೂ ಮಾಡಬೇಕು. ನಾವು ಮಾಡೋದೆಲ್ಲನೂ ಅವಳು ತಿನ್ನಲ್ಲ. ಇವತ್ತು ಚಪಾತಿ ಪನ್ನೀರ್ ಕರಿ ಮಾಡೋದ್ರಿಂದ ಅದನ್ನೇ ಹಾಕೋಣ ಅಂದ್ಕೊಂಡೆ. ಸೊ ಹಾಗಾಗಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ವಾಶ್ ಮಾಡಿರೋ ಬಟ್ಟೆಗಳನ್ನ ಸ್ವಲ್ಪ ಮಡಚಿ ಎತ್ತಿಡಬೇಕಿತ್ತು, ಅದನ್ನು ಮಾಡ್ಕೊತಿದ್ದೆ. ಅದಾದಮೇಲೆ ಟೈಮ್ ಇದ್ದರೆ ಸ್ವಲ್ಪ ಥ್ರೆಡ್ಮಿಲ್ ಮಾಡ್ಕೊತೀನಿ. ಬೆಳಗ್ಗೆ ಬೇಗ ಎದ್ದರೆ ಮಾಡ್ಕೊಳ್ಬೋದು. ನಮ್ಮನೆ ಚಿಕ್ಕದು ಆಗಿರೋದ್ರಿಂದ ಥ್ರೆಡ್ಮಿಲ್ ಇಡೋದಕ್ಕೆ ಅಂತ ಸಪ್ರೇಟ್ ಜಾಗ ಇಲ್ಲ. ಹಾಗಾಗಿ ನಾನು ರೂಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇದು ಫೋಲ್ಡಬಲ್ ಕೂಡ ಆಗಿರೋದ್ರಿಂದ ಅಷ್ಟು ಸ್ಪೇಸ್ ಹಿಡಿಯಲ್ಲ. ಬೆಳಗ್ಗೆ ಹೊತ್ತು ನನ್ನ ಮಗಳು ಮಲಗಿದಾಗ ಮಾಡೋದಕ್ಕಾಗಲ್ಲ, ಯಾಕಂದರೆ ಅವಳು ಎದ್ಬಿಡ್ತಾಳೆ. ಸೊ ಹಾಗಾಗಿ ಈ ಟೈಮಲ್ಲೇ ಮಾಡ್ಕೊಳ್ಬೇಕು. ಸೊ ಇನ್ನು ಅವಳು ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ಟೈಮ್ ಸಿಕ್ಕರೆ ಮಾಡ್ಕೊತೀನಿ, ಇಲ್ಲ ಅಂದರೆ ಈವ್ನಿಂಗ್ ಹಾಗೆ ಮಾಡ್ಕೊತೀನಿ. ಒಂದು 15 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ. ಒಂದು 2K ಸ್ಟೆಪ್ಸ್ ಆಗೋವಷ್ಟು ಮಾಡ್ಕೊತೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಿಚನಿಗೆ ಬಂದು ಇದ್ದಿದ್ದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊತಿದ್ದೆ. ಒಂದು ರೆಸಿಪಿ ಶೂಟ್ ಮಾಡಿದ್ರೆ ಎಷ್ಟು ಪಾತ್ರೆಗಳು ಬೀಳುತ್ತೆ ಅಂತ ನೀವೇ ನೋಡಿ. ವಿಡಿಯೋ ಶೂಟ್ ಮಾಡಿಕೊಂಡು ರೆಸಿಪಿ ವಿಡಿಯೋ ಮಾಡೋದು ನಾವು ಅಂದ್ಕೊಳ್ಳೋ ಅಷ್ಟು ಈಸಿ ಅಲ್ಲ. ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡಬೇಕು, ರೆಕಾರ್ಡ್ ಆಗ್ತಾ ಇದೆಯಾ ಅಂತ ನೋಡ್ತಾ ಇರಬೇಕು. ಬೇರೆ ಥರ ವೀಡಿಯೋಸ್ಗಳಾದರೆ ರೀಟೇಕ್ ಮಾಡಿ ರೀಶೂಟ್ ಮಾಡ್ಕೊಳ್ಬೋದು. ಆದರೆ ಕುಕ್ಕಿಂಗ್ ವೀಡಿಯೋಸು, ರೆಸಿಪಿ ವೀಡಿಯೋಸ್ ಮಾಡೋದಾದರೆ ಒಂದೇ ಸರಿನೇ ಮಾಡ್ಕೊಳ್ಬೇಕು. ಯಾಕಂದರೆ ಕುಕ್ಕಿಂಗ್ ಒಂದೇ ಸರಿ ಮಾಡೋಕ್ಕಾಗೋದಲ್ವ, ಇಲ್ಲಾಂದರೆ ಮತ್ತೆ ಇನ್ನೊಂದು ಸರಿ ಎಲ್ಲ ರೆಡಿ ಮಾಡಿ ತೊಗೊಂಡು ಬಂದು ಮಾಡಬೇಕಾಗತ್ತೆ. ಏನೇ ಇರಲಿ, ಯಾರ್ಯಾರು ಕುಕ್ಕಿಂಗ್ ವೀಡಿಯೋಸ್ನ ಶೂಟ್ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತಾಯಿದ್ದಾರೋ ಅವರಿಗೆಲ್ಲ ಒಂದು ನಮಸ್ಕಾರ ಹೇಳ್ತೀನಿ. ಅದಾದಮೇಲೆ ಈಗ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಪಾತ್ರೆ ತೊಳೆದ್ಮೇಲೆ ಫುಲ್ ಗ್ಯಾಸು, ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಗ್ಯಾಸು ಅಷ್ಟೇ ಸ್ವಲ್ಪ ಗಲೀಜಾಗಿತ್ತು. ಫಸ್ಟಿಗೆ ಸ್ಕ್ರಬ್ಬರಲ್ಲಿ ರಬ್ ಮಾಡಿ ಒಂದು ಮೆಟಲ್ ಬ್ರಷ್ ಬರುತ್ತೆ, ಅದರಿಂದ ಕ್ಲೀನಾಗಿ ಉಜ್ಕೊಂಡು ಬಿಡ್ತೀನಿ. ಕಿಚನ್ ಕ್ಲೀನ್ ಆದರೆ ನೆಮ್ಮದಿ. ಆಮೇಲೆ ಬೇರೆದು ಹಾಲು ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಅಷ್ಟೇ ಫಸ್ಟ್ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ಜಾಸ್ತಿ ಕೆಲಸ ಅನ್ನಿಸ್ತಾ ಇರುತ್ತೆ. ಮತ್ತು ರೂಮು, ಹಾಲು ಫುಲ್ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡೆ. ಆಚೆ ಕೂಡ ಅವಾಗೇ ತೊಳ್ಕೊಂಡು ಬಿಡ್ತೀನಿ. ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ನನ್ನ ಮಗಳು ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಅವಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ವೀಕ್ಲಿ 2 ಟೈಮ್ಸ್ ಅಷ್ಟೇ ಯೂನಿಫಾರ್ಮ್ ಇರೋದು. ರಿಮೈನಿಂಗ್ ಡೇಸ್ ಎಲ್ಲ ಫುಲ್ ಕಲರ್ ಡ್ರೆಸ್ಸೇ ಅವಳಿಗೆ. ನೀಟಾಗಿ ಹೇರ್ ಕೂಮ್ ಮಾಡಿ ರೆಡಿ ಮಾಡ್ತೀನಿ. ನನಗೆ ಅವಳಿಗೆ ರೆಡಿ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವಳಿಗೆ ಬಾಕ್ಸ್ಗೆ ಚಪಾತಿನೇ ಈ ಥರ ಶೇಪ್ ಕಟ್ ಮಾಡಿಕೊಂಡು ಹಾಕ್ತೀನಿ. ಅವಳಿಗೆ ಬಿಡಿಸಿ ತಿನ್ನೋದಕ್ಕೆ ಬರಲ್ಲ, ಮತ್ತು ಅವಳು ಬೇರೆಯವ್ರ ಹತ್ರ ಯಾರ ಹತ್ರನೂ ತಿನ್ಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಒಂದು 4 ಪನ್ನೀರ್ನ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ ಅವಳಿಗೆ. ಈ ಥರ 3 ಕಂಪಾರ್ಟ್ಮೆಂಟ್ ಇರೋ ಬಾಕ್ಸ್ನ ಕೊಡಬೇಕು. ಎವ್ರಿ ಆಲ್ಟರ್ನೇಟ್ ಡೇ ಫ್ರೂಟ್ಸ್, ನಟ್ಸು, ವೆಜಿಟೇಬಲ್ಸು, ಸ್ಪ್ರೌಟ್ಸು ಈ ಥರ ಕೊಡಬೇಕು. ಹಾಗೆ ಅದ್ರ ಜೊತೆಗೆ ನಾವು ಮನೆಯಲ್ಲಿ ಮಾಡಿರೋ ತಿಂಡಿನೂ ಕೂಡ ಹಾಕಬೇಕು ಆವಾಗವಾಗ. ಅದನ್ನು ಕೂಡ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೋಕುಡ್ ಆಲ್ಮಂಡ್ಸು ಮತ್ತು ಒಂದೆರಡು ಕ್ಯಾಶ್ಯೂ, ಸ್ವಲ್ಪ ಆ್ಯಪಲ್ನ ಹಾಕಿದ್ದೀನಿ. ನೋಡಬೇಕು ಎಷ್ಟು ತಿಂತಾಳೆ, ಎಷ್ಟು ವಾಪಸ್ ತರ್ತಾಳೆ ಅಂತ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಟೈಮ್ ಬಂದು 11:53 ಆಗಿದೆ. ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ನಾನು ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರೋದ್ರಿಂದ ನಾನು ಒಂದು 11:30-12 ಹಂಗೆ ಬ್ರೇಕ್ಫಾಸ್ಟ್ನ ಮಾಡೋದು. ಸೊ ಈಗ ಪೂಜೆ ಕೂಡ ಮಾಡಬೇಕು, ಸೋಮವಾರ ಆಗಿರೋದ್ರಿಂದ. ಬೆಳಗ್ಗೆ ಪಾಲಕ್ ಪನ್ನೀರ್ ಮಾಡಿದ್ನಲ್ವ, ಅದರಲ್ಲಿ ಸ್ವಲ್ಪ ಪಾಲಕ್ನ ಬೇಯಿಸಿರೋದನ್ನ ಎತ್ತಿಟ್ಕೊಂಡಿದ್ದೆ. ಈಗ ಅದರಲ್ಲೇ ಪಾಲಕ್ ಸ್ಮೂತಿ ಮಾಡ್ಕೊತೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ನೋಡೋಣ.
ಇಲ್ಲಿ ಒಂದು ಸ್ವಲ್ಪ ಬೇಯಿಸಿರೋ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೆಲವರು ಪಾಲಕ್ ಸ್ಮೂತಿಗೆ ರಾ ಪಾಲಕ್ನೇ ಯೂಸ್ ಮಾಡಿಬಿಡ್ತಾರೆ. ಬಟ್ ಅದು ಒಂಥರ ಒಗ್ರು ಥರ ಅನಿಸ್ತಾ ಇರುತ್ತೆ. ನಾವು ಆಲ್ರೆಡಿ ಡಯಟ್ ಮಾಡ್ತಾ ಇರೋದ್ರಿಂದ ಈ ಥರ ನಾವು ರಾ ತಿನ್ನೋದ್ರಿಂದ ಇನ್ನೂ ಬೇಜಾರಾಗಿಬಿಡತ್ತೆ. ಅಯ್ಯೋ ಯಾರಿಗೆ ಬೇಕಪ್ಪ, ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ಬಿಡೋಣ ಅನಿಸುತ್ತೆ. ಸೊ ನಾವು ಮಾಡೋದ್ರಲ್ಲೇ ಆಲ್ಟ್ರ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಬೇಯಿಸಿ ತೊಗೊಂಡಿದ್ದೀನಿ ಅಷ್ಟೇ. 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಅವರ್ಸು ನೆನೆಸಿಟ್ಟಿರೋ ಓಟ್ಸ್ನ ತೊಗೊಂಡಿದ್ದೀನಿ. ಈಗ ನೆನೆಸಿಟ್ಟಿರೋ ಬಾದಾಮಿ ಮತ್ತು ಆ್ಯಪಲ್ಲು ಮತ್ತು 2 ಡೇಟ್ಸ್ನ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡು ಗ್ಲಾಸ್ಗೆ ಹಾಕಿ ಮೇಲೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಕಡಲೆ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ನೆಕ್ಸ್ಟು ಗೋಡಂಬಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಸ್ವೀಟ್ಗೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಕುಡಿದ್ರೆ ಆಯಿತು. ಸಖತ್ ಫಿಲ್ಲಿಂಗ್ ಅನಿಸ್ತಾ ಇರುತ್ತೆ, ಹಾಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬೇಗನೆ ಆಗಿಬಿಡತ್ತೆ. ಬ್ರೇಕ್ಫಾಸ್ಟ್ ಬದಲು ಮಾಡಿಕೊಂಡ್ರೆ ನೆಕ್ಸ್ಟು ನಿಧಾನಕ್ಕೆ ಏನು ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಸೋಮವಾರ ಹಾಕಿದ್ರಿಂದ ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಳ್ಳೋಣ ಅಂತ ಕುತ್ಕೊಂಡೆ ಅಷ್ಟೇ. ನನ್ನ ಮಗಳು ಕರ್ಕೊಂಡು ಬರೋಕ್ಕೆ ಟೈಮ್ ಆಗಿಬಿಡ್ತು ಅಂತ ಸ್ಕೂಲ್ ಹತ್ರ ಬಂದೆ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಅವಳನ್ನ ಇವಾಗಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. 1-2 ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡತ್ತೆ. ಲಾಸ್ಟ್ ಇಯರ್ ಎಲ್ಲ 2 ಕೊಡ್ತಾ ಇದ್ದೆ. ಇವಾಗ actually that you have to come when you receive that. ಯಾಕೆ ಅಳ್ತಾ ಇದೆಯಾ? ಯಾಕೆ ಅಳ್ತಾ ಇದ್ದಿದ್ದು ಹೇಳು. ಯಾಕೆ ಅಳ್ತಾ ಇದೆಯಾ? ಸುಮ್ಮನೆ ಯಾಕೆ ಅಳ್ತೀಯಾ? ಯಾಕೆ ಅಳ್ತಿದ್ಯಾ ಮಗಳೇ? ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ನಿದ್ರೆ ಬಂದರೆ ನಾನು ಕೂಡ ಅವಳ ಜೊತೆನೇ ಮಲ್ಕೊಂಡು ಬಿಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಬೆಳಗಿಂದ ಮಧ್ಯಾಹ್ನದ ರೂಟೀನ್. ಇನ್ನು ಬೇರೆ ಥರ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆಲ್ರೆಡಿ ನಾನು ಅಂದ್ಕೊಂಡಿರೋದಕ್ಕಿಂತ ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿದೆ. ಅದಕ್ಕೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.